ಗೋಕರ್ಣಗೆ ನಾನು ಬರ್ತಾ ಇರೋದು ಇದೆ ಫಸ್ಟ್ ಟೈಮು. ಸೊ ಸಮ್ಮರ್ ರೈಡು ಇದು ಒಂಥರ ಮಿಕ್ಸ್ಡ್ ರೈಡು. ಒಳ್ಳೆ ಮಿಕ್ಸಿಲಿ ಹಾಕಿ ರುಬ್ದಂಗೆ ಆಗೋಯ್ತು ನಮ್ಮ ಕತೆ ಇವತ್ತು. 480 ಕಿಲೋಮೀಟ್ರ್ ಬರೋಕ್ಕೆ 12 ಅವರ್ ತಗೊಂಡಿದ್ದೀವಿ ನಾವು. ಗೋಕರ್ಣಗೆ ಇನ್ನೊಂದು 50 ಕಿಲೋಮೀಟ್ರ್ ಇದೆ. ಸೊ ರೋಡು ಬಂದು ನೀವು ಕೆಲವು ವೀಡಿಯೋಗಳಲ್ಲಿ ನೋಡಿದ್ರ ಹೆಂಗಿತ್ತು ಅಂತ. ಸೊ ಇದು ಸ್ವಲ್ಪ ಪರವಾಗಿಲ್ಲ, ಸಿಂಗಲ್ ರೋಡ್ ಆದರೂ ಚೆನ್ನಾಗಿದೆ. ಅದಕ್ಕೆ ನಾನು ನಮ್ಮ ಹುಡುಗ ಇವರು ಚಚಾಡ್ತಾ ಇದ್ದೀವಿ. ಇನ್ನಿಬ್ರು ಬರ್ತಾವ್ರೆ ನಿಧಾನಕ್ಕೆ ಹಿಂದೆ. ಇನ್ನೂ 60 ಕಿಲೋಮೀಟರ್ ಇದೆ. 1.5 ಅವರ್ ಜರ್ನಿ ತೋರಿಸ್ತಾ ಇದೆ. ನೋಡೋಣ, 60 ಕಿಲೋಮೀಟರ್ ಹಿಂಗೆ ಇದ್ರೆ 1.5 ಅವರ್ ಏನು ಬೇಕಾಗಿಲ್ಲ. ವಾವ್, ಒಳ್ಳೆ ವೆದರ್ ಗುರು, ಸಖತ್ತಾಗಿದೆ ಲೊಕೇಶನ್. ವೈಸರ್ ಓಪನ್ ಮಾಡ್ಕೊಂಡು ಗಾಡಿ ಓಡಿಸ್ತಾ ಇರೋದಕ್ಕೆ ನೆಗಡಿನೇ ಆಗ್ಬಿಟ್ಟೈತೆ, ಕೋಲ್ಡ್ ಆಗ್ಬಿಟ್ಟೈತೆ ಫುಲ್. ನೋಸ್ ಎಲ್ಲ ಫುಲ್ ಬ್ಲಾಕ್. ಸಕ್ಕಲ ಕರ್ವ್ ಇದೆ ಫುಲ್ಲು, ಹೋಯ್ತಾ ಇರೋದು. ಸೈಡ್ಗೆ ಹಾಕೋಣ, ವೇಟ್ ಮಾಡೋಣ. ಹಾ, ಸಖತ್ತಾಗಿದೆ ಟರ್ನಿಂಗ್ ಮಾಡಕ್ಕೆ. ಫಾಗ್ ಲೈಟ್ ಆಫ್ ಮಾಡ್ಬಿಡು ಸುಮ್ಮನೆ, ಯಾಕೆ ಇವಾಗ ಅದು ರೋಡ್ ಫುಲ್ಲು ಕರ್ವ್ ಇರೋದ್ರಿಂದ ಬೆಂಡ್ ಮಾಡ್ಕೊಂಡು ಎಲ್ಲ ಮಜಾ ಸಕ್ಕದಾಗಿ ಮಾಡ್ತಾ ಇದೀವಿ ಮಾತ್ರ. ಒಂಥರ ಟರ್ನಿಂಗ್ ಅಲ್ಲಿ ಭಾರಿ ಮಜಾ ಇದೆ ಗುರು, ಸೀರಿಯಸ್ ಆಗಿ. ಗಾಡಿ ಓಡ್ಸೋದು ಕಲಿಬೇಕು ಅಂದ್ರೆ ಇಂಥ ಜಾಗದಲ್ಲಿ ಕಲಿಬೇಕು ನೋಡು.
ಸಕ್ಕತ್ತಾಗಿರುತ್ತೆ. 227 ಕಿಲೋಮೀಟ್ರ್ ಪೆಟ್ರೋಲ್ ಹಾಕ್ಸಿದ್ಮೇಲೆ ನಾವು ಬಂದಿರೋದು. 227. ಯಾವ್ದೋ ಟರ್ನಿಂಗ್ ಸರಿಯಾಗೈತೆ. ಮಲೆನಾಡ ಮೇಲೆ ಮುಗಿಲ ಮಾಲೆ. ಇಲ್ಲಿನೋ ರೋಡ್ ರೆಡಿ ಆಗಿಲ್ಲ, ಮಾಡ್ತಾ ಅವರೇ. ಯಾವ ಕಾಲಕ್ಕೆ ಹಚ್ಚಿದ್ರೆ ಗೊತ್ತಿಲ್ಲ. ಫುಲ್ ಸಿಮೆಂಟ್ ರೋಡೇ ಮಾಡ್ತವ್ರೆ. ರೋಡ್ ಟರ್ನಿಂಗ್ ಮಾತ್ರ ಸರಿಗಿಟ್ಟವನಿಲ್ಲಿ. ಸಕ್ಕತ್ತಾಗಿದೆ ಮಾತ್ರ ರೋಡು. ನೆಕ್ಸ್ಟು ಇಲ್ಲಿಂದ ಹೈವೇ ಜಾಯಿನ್. ಹೈವೇಗೆ ಜಾಯಿನ್ ಆದರೆ ನಾವು ಸುಸು ಮಾಡೋಕ್ಕೆ ಆಗಲ್ಲ. ಇಲ್ಲ ಫಸ್ಟು ಒಂದು ಸುಸು ಮಾಡ್ಕೊಬೇಡ. ಹೈವೇ ಸಿಕ್ಕ ಮೇಲೆ ಎಳ್ದಾಡ್ಬಿಡೋದೆ, ನೋ ಗ್ಯಾಪ್. ಈಗೇನು ರೋಡ್ ಕಾಣಲ್ಲ ಅನ್ನೋ ತಲೆನೂ ಇರಲ್ಲ, ಏನಿರಲ್ಲ. ಹೋಯ್ತಾರ ಚುಚ್ಚಾಕೊಂಡು. ಬಟ್ ಇಲ್ಲಿ ಚಚ್ಚಾಕಕ್ಕೆ ಆಯ್ತಲ್ವೇ. ಹುಡುಗರು ಕೂಡ ಚಚ್ಚಾಡ್ಕೊಂಡು ಬರ್ತಾವ್ರೆ, ನಾವು ಹಂಗೆ ಹೋಯ್ತಾರ ಸುಮ್ಮನೆ. ಏನು ಇನ್ನೇನು 1 ಅವರ್ ಆದರೆ ಏನು 8 ಗಂಟೆನೇ ಆಗೋಗೋಯ್ತು. 12 ಅವರ್ ಜರ್ನಿ, ಬರೀ 400 ಕಿಲೋಮೀಟರ್ ರೈಡ್ ಮಾಡೋಕ್ಕೆ. ಯಾವ ಸೀಮೆ ಬರೋದು. ಪೆಟ್ರೋಲ್ ಬೇರೆ ಡೌನು. 19 ಕಿಲೋಮೀಟ್ರು ಹೋಗುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಹೆಂಗೆ ಕಾರ್ ನೋಡಿದ್ದವ್ರೆ ಇಬ್ರು ಒಟ್ಟೊಟ್ಟಿಗೆನೆ. ಇದು ಗ್ರೂಪಲ್ಲಿ ಇದ್ರೆ ಎಲ್ಲ ಮಜಾ ಮಾಡ್ಬೋದು. ಈ ಥರ ನೋಡ್ಕೊಂಡು ನಾವು ತರ್ಕೊಂಡು ಹಂಗೆ. ನಿನ್ನಿಂದಲೇ ನಾ ಸಂಪೂರ್ಣವು, ನೀನಿದ್ದರೆ ಸಂತೋಷವು. ವಿನಾಯಕ್ ಹಿಂದೆ ಉಳ್ಕೊಬಿಟ್ಟವನೆ. ಓ ಓ ಓ ಓ ಓ
ಏನು ದಬಾಕ್ ಹಾಕಿದ್ರೂ ಗೊತ್ತಿಲ್ಲ. ಮ್ಯಾಪ್ ಅಂತೂ ಒಬ್ಬರ ನೋಡ್ತಾ ಇಲ್ಲ. ಅಲ್ಲ ಸುಮ್ಮನೆ ಮುಂದೆ ಹೋಗ್ಬಿಟ್ರಿ ಅಂತೂ ಕೂದ್ರು ಅನ್ನೋದೇ ಗೊತ್ತಾಗಿಲ್ಲ ನನಗಂತೂ. ಲೈ ನಿಮ್ಮ ಸುಮ್ಮನೆ ಹೋಯ್ತಾ ಇರೋದ. ನಾನಲ್ಲ ಹಾರನ್ ಅಷ್ಟು ಹೊಡಿತಾ ಇಲ್ಲ, ಇಂಡಿಕೇಟರ್ ಹಾಕಿದ್ದೀನಿ, ಅವನು ನೋಡ್ತಾ ಇಲ್ಲ. ಪಕ್ಕದಲ್ಲೇ ಬಂದ್ಬಿಟ್ಟು ಟರ್ನ್ ಮಾಡ್ತಾವನೆ. ಅಲ್ಲೇ ಅಷ್ಟು ಹಾರನ್ ಹೊಡಿತೇನೆ ಕಾರ್ನರಲ್ಲೇ. ಫೋನ್ ಮಾಡಿದ್ದ ನಿಂದ ನಾಟ್ ರೀಚಬಲ್ ಬರ್ತಾ ಇದೆ. ನಂದು ಏರ್ಟೆಲ್ ಕಣ. ಅಲ್ಲಿ ಟರ್ನಿಂಗ್ ಅಲ್ಲಿ ಪಕ್ಕಕ್ಕೆ ಬಂದು ಟರ್ನ್ ಹೊಡಿತಾವನೆ. ಬನ್ನಿ ಹೋಗೋಣ. ಸುಮ್ಮನೆ ಎಲ್ಲ ಡಬಲ್ ಕೆಲಸ ಆಗೋರು. ಸುಮ್ಮನೆ 3 ಕಿಲೋಮೀಟರ್ ದಂಡ ಆಗೋದು ಈ ಕಡೆ ಬಂದಿತ್ತು. ಗೋಕರ್ಣ ರೋಡಿಗೆ ಎಂಟ್ರಿ ಆಗಿದ್ದೀವಿ. ಅವ್ರು ನೋಡಿದ್ರೆ ಹಂಗೆ ಸುಮ್ಮನೆ ಏನೋ ರೇಸ್ ಮಾಡ್ಕೊಂಡು ಹೋಗಿರ್ತಾರೆ, ಬರು ಅಂತ ಹೋಗ್ಬಿಟ್ರು. ವಾಪಸ್ ಹೋಗಿ ಮತ್ತೆ ಕರ್ಕೊಂಡು ರಿಟರ್ನ್ ಹೋಗ್ತಾ ಇದ್ದೀವಿ. ಹಿಂದೆನೇ ಬರ್ತವ್ರು 3 ಜನ. ಓಕೆ ಫ್ರೆಂಡ್ಸ್, ಆಲ್ಮೋಸ್ಟ್ ಇನ್ನೊಂದು 3 ಕಿಲೋಮೀಟ್ರ್ ಇದ್ದೇವೆ ಅಷ್ಟೇ ಗೋಕರ್ಣಗೆ. ಟೆಂಪಲ್ ಹತ್ರ ಅಲ್ಲ, ಗೋಕರ್ಣಗೆ. ಇನ್ನು ಟೆಂಪಲ್ ಅಲ್ಲಿಂದ ಎಷ್ಟು ಕಿಲೋಮೀಟ್ರ್ ಇದೆ ಗೊತ್ತಿಲ್ಲ. ಮ್ಯಾಕ್ಸಿಮಮ್ ಅಂದರೆ ಒಂದು 2-3 ಕಿಲೋಮೀಟ್ರ್ ಇರಬಹುದು, ನೋ ಐಡಿಯಾ. ಗೋಕರ್ಣದಲ್ಲೇ ಇರೋದು ಟೆಂಪಲ್ಲು ಕೂಡ. ನಾವು ಹೋಗ್ತಾ ಇರೋದು ಸದ್ಯಕ್ಕೆ ಟೆಂಪಲ್ ಅಲ್ಲ. ಇವಾಗ ಹೋಗಿ ಫಸ್ಟು ಚೆನ್ನಾಗಿ ರೆಸ್ಟ್ ಮಾಡಿಬಿಡ್ತೀವಿ. ಆಮೇಲೆ ಎದ್ದು ಸ್ವಲ್ಪ ಬೀಚ್ಗೆ ಹೋಗಿ ಆಟ ಆಡಿಕೊಂಡು ಟೆಂಪಲಲ್ಲಿ ದರ್ಶನ ಮಾಡೋಂಗಿದೆ ದರ್ಶನ ಮಾಡಿಕೊಂಡು ಬರೋದು. ಆ್ಯಕ್ಚುಲಿ ಯಾಣಾಗೆ ಹೋಗ್ಬೇಕು ಅನ್ನೋದು ತುಂಬ ಇದೆ, ನೋಡ್ಬೇಕು. ಯಾಣ ಹೋಗ್ತೀವ ಇಲ್ವಾ ಅನ್ನೋದು ಗೊತ್ತಿಲ್ಲ. ರೂಮು ಎಲ್ಲಿ? ಬೀಚ್ ಹತ್ರ ಹೋಗೋಣ. ಹಾಂ ಹಾಂ, ಅಲ್ಲೇ ಹೋಯ್ತಲ್ಲ ಪೊಲೀಸ್ನವ್ರ ಗಾಡಿ ತಿರ್ಗಿಸ್ತಾರೆ, ಹ್ಯಾರನ್ ಮಾಡ್ತೇವೆ, ನೀವು ಮುಂದೆ ಬರ್ತಾ ಇದ್ದೀರಾ. ಹಾಂ, ನಾನು ಅದಕ್ಕೆ ಮ್ಯಾಪ್ ಹಾಕ್ಕೊಂಡಿದ್ದೆ. ಅಲ್ಲಿ ನೀವು ಮುಂದೆ ಬಂದಿದ್ದಕ್ಕೆ ನಾವು ಮುಂದೆ ಬಂದು ಪೊಲೀಸ್ ಜೀಪ್ ಹೋಯ್ತಲ್ಲ, ಅಲ್ಲೇ ಹೋಗ್ಬೇಕಿತ್ತು. ವೇಲೆ ಯಾರನ್ನಾರ ಕೇಳ ಬೀಚ್ಗೆ ಹೋಗ್ಬೇಕಾ ಅಂತ. ಅಣ್ಣ ಬೀಚ್ಗೆ ಹಿಂಗೆ ಹೋಗೋದಾ? ನೋಡುವ ಬೀಚ್ ಹೇಗಿದೆ ಅನ್ನೋದು. ಗೋಕರ್ಣಗೆ ನಾನು ಬರ್ತಾ ಇರೋದು ಇದೇ ಫಸ್ಟ್ ಟೈಮು. ಸೊ ಸಮ್ಮರ್ ರೈಡು ಇದು ಒಂಥರ ಮಿಕ್ಸ್ಡ್ ರೈಡು. ಒಳ್ಳೆ ಮಿಕ್ಸಿಲಿ ಹಾಕಿ ರುಬ್ದಂಗೆ ಆಗೋಯ್ತು ನಮ್ಮ ಕತೆ ಇವತ್ತು. 480 ಕಿಲೋಮೀಟ್ರ್ ಬರೋಕ್ಕೆ 12 ಅವರ್ ತಗೊಂಡಿದ್ದೀವಿ ನಾವು. ಸೊ ನಮ್ಮಂಥ ಗ್ರೇಟ್ ಪರ್ಸನ್ಸ್ ಇನ್ನೊಬ್ರಿಲ್ಲ. ಓಮ್ ಬೀಚ್
ಸ್ಟ್ರೈಟು ಒಳಗೆ ಎಂಟ್ರಿ ಹಾಕಿದ್ರೆ 500 ರೂಪಾಯಿ ಫೈನ್. ಹಾಂ, ಬೀಚ? ಹಾಂ, ಮತ್ತು ಒಳಗೆ ಎತ್ಕೊಂಡೋದ್ರೆ ಅವನು ಫೈನ್ 500 ರೂಪಾಯಿ ಫೈನ್ ಅಂತ ಬೇರೆ ಹಾಕೋಣಲ್ಲ. ಸೊ ಅಂತೂ ಇಂತೂ ಬಂದು ತಲುಪೋದು.